ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು 64ನೇ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ದಿನ ಅವರು ತಮಿಳುನಾಡಿನ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ತಮಿಳುನಾಡಿನ ಪ್ರಸಿದ್ಧ ತಿರುಚೆಂದೂರ್ ಮುರುಗನ್ ಕೋವಿಲ್ಗೆ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ದೇಗುಲಕ್ಕೆ ತೆರಳಿದ್ದಾರೆ. ದೇವಸ್ಥಾನಕ್ಕೆ ತೆರಳೋದಕ್ಕಿಂತ ಮುಂಚೆ ಅವರ ಮನೆಯ ಬಳಿ 25 ಮಂದಿ ಪುರೋಹಿತರು ಆಶೀರ್ವಾದವನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಇನ್ನು ರಾಜಕೀಯ ಕ್ಷೇತ್ರದ ಹಲವು ಮಂದಿ ಗಣ್ಯರು ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದ್ದಾರೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೀರ್ಘಾಯುಷ್ಯ ಬರಲಿ, ಎಲ್ಲವೂ ಚೆನ್ನಾಗಾಗಲಿ ಅಂತ ಅವರಿಗೆ ಶುಭ ಹಾರೈಸಿದ್ದಾರೆ. ತಿರುಚೆಂದೂರ್ ಮುರುಗನ್ ಕೋವಿಲ್ಗೆ ಡಿಕೆ ಶಿವಕುಮಾರ್ ಹೊರಟಿರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಕುಟುಂಬ ಸಮೇತ ಮುರುಗನ್ ದೇವಸ್ಥಾನಕ್ಕೆ ಹೊರಟಿರೋದು. ನಾನು ಯಾರಿಗೂ ಬ್ಯಾನರ್ ಹಾಕ್ಬೇಡ್ರಪ್ಪ ಅಂತ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ, ಕೇಸ್ ಹಾಕಿ ಅಂತ ಹೇಳಿದ್ದೆ. ಸುಮಾರು ಒಂದು 50% ತೆಗೆದಿದ್ದಾರೆ. ನಾನೇ ತೆಗ್ಸಿದ್ದೀನಿ ಕೆಲವೆಲ್ಲ. ಆದರೂ ಕೂಡ ಕೆಲವು ಭಾಳ ಅಭಿಮಾನದಿಂದ ಹಾಕಿದ್ದಾರೆ. ತಪ್ಪದು, ಹಾಕಿರೋದು ತಪ್ಪು. ಈಗ ಕಾರ್ಪೊರೇಷನ್ಗೆ ಹೇಳಿದ್ದೀನಿ, ದಯವಿಟ್ಟು ಕೂಡಲೇ ತೆಗಿಬೇಕು ಅಂತ. ಬೇರೆ ಬೇರೆ ಪಾರ್ಟಿಯವರು ಕೂಡ BJPಯವರು ಕೂಡ ಅವ್ರದ್ದು ಲೀಡರ್ ಬರೋದೆಲ್ಲ ಕೂಡ ಹಾಕಿದ್ದಾರೆ. ಅದು ಕೂಡ ತಪ್ಪೇದು. ಎಷ್ಟು ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ, ಎಷ್ಟೇ ಸ್ಟ್ರಿಕ್ಟ್ ರೂಲ್ ತಂದರೂ ಕೂಡ ಇದು ಸರಿಯಿಲ್ಲ. ದಯವಿಟ್ಟು ಬೆಂಗಳೂರು ನಗರವನ್ನು ಸ್ವಚ್ಛವಾಗಿಡಬೇಕು. ಇನ್ನು ಹೊರಗಡೆ ಬೇಕಾದ್ರೆ ಹಳ್ಳಿಗಳಲ್ಲಿ ಕಾರ್ಪೊರೇಷನ್ ಏರಿಯಾ ಬಿಟ್ಟು ಹಾಕ್ಕೊಂಡ್ರೆ ಅದೊಂಥರ ನಾವೇನು ಬೇಡ ಅನ್ನಲ್ಲ. ಆದರೆ ಸಿಟಿನ ಭಾಳ ಒಳ್ಳೆ ರೀತಿಯಲ್ಲಿ ಕಾಪಾಡಬೇಕು. ಉಪಮುಖ್ಯಮಂತ್ರಿಗಳ ಹುಟ್ಟುಹಬ್ಬಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ. ಅವರ ಎಕ್ಸ್ ಖಾತೆಯಲ್ಲಿ ಶುಭ ಕೋರಿ ಪೋಸ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ನಿಮ್ಮ ಪಕ್ಷನಿಷ್ಠೆ ಮತ್ತು ಸೈದ್ಧಾಂತಿಕ ಬದ್ಧತೆ ಎಲ್ಲರಿಗೂ ಮಾದರಿ. ಜನಸೇವೆಗೆ ನಿಮ್ಮ ಆಶಯಕ್ಕೆ ಭಗವಂತ ದೀರ್ಘಾಯಸ್ಸನ್ನು ಕೊಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದ್ದಾರೆ. ಇದು ಸಿಎಂ ಆಫ್ ಕರ್ನಾಟಕ ಖಾತೆ, ಇದು ಎಕ್ಸ್ ಖಾತೆ. ಇದರಿಂದ ಮಾಡಲಾಗಿರುವಂಥ ಟ್ವೀಟು, ಇಬ್ಬರು ಜೊತೆಗಿರುವಂಥ ಫೋಟೋವನ್ನು ಹಾಕಿ ನಾನು ಆಗಲೇ ಹೇಳಿದೆ ಮೇಲಿರುವಂಥ ಸಾಲುಗಳನ್ನು ಉಲ್ಲೇಖಿಸಿ ಶುಭ ಹಾರೈಸಿರುವಂಥ ಟ್ವೀಟ್ ಅನ್ನು ಅಥವಾ ಪೋಸ್ಟ್ ಅನ್ನು ನೋಡ್ತಾ ಇದ್ದೀವಿ. ರಾಜ್ಯದ ಅಲ್ಲಲ್ಲಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬದ ದಿನ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಳ್ಳಾರಿಯ ದುರ್ಗಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿ 65 kg ಕೇಕ್ ತಂದು ಸಂಭ್ರಮಿಸಿದ್ದಾರೆ ಅವರ ಅಭಿಮಾನಿಗಳು. ಇನ್ನು ಸಂಸದ ತುಕಾರಾಂ ಪರೋಕ್ಷವಾಗಿ ಮಾತನಾಡಿದ್ದಾರಂತೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ಅರ್ಥದಲ್ಲಿ. ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಮೊದಲನೇದಾಗಿ ಇವತ್ತು ಇನ್ನೂ 100 ಕಾಲ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವನ್ನು ಕೊಟ್ಟು ಕನಕದುರ್ಗಮ್ಮ ಆಶೀರ್ವಾದ ಮಾಡಲಿ ಅಂಥೇಳಿ ಇವತ್ತು ಪ್ರಾರ್ಥನೆ ಮೂಲಕ ಒಳ್ಳೆಯದಾಗಲಿ ಅಂತಂತೇಳಿ ನಾವು ಡಿಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಬಳ್ಳಾರಿಯ ಸಮಗ್ರ ಲೋಕಸಭಾ ಕ್ಷೇತ್ರದಿಂದ ಜನ್ಮದಿನದ ಶುಭಾಶಯಗಳನ್ನು, ಬರ್ತ್ಡೇ ವಿಶಸ್ನ ಇವತ್ತು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಇವತ್ತು ಹೈಕಮಾಂಡ್ ಕುಂತ್ಕೊಂಡು ಈಗಾಗಲೇ ಕೇರಳದ ಹೆಂಗೆ ಬಗೆಹರಿಸಿದ್ದಾರೆ, ಕುಂತ್ಕೊಂಡು ಹೆಂಗೆ ಒಳ್ಳೆ ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಹೇಳಿದ್ದೀವಿ ಕೂಡ, ಎಲ್ಲ ತಂಗಾಳಿ ಬೀಸ್ತತೆ, ನೀವು ನೋಡ್ಕೊಂತ ಇರಬೇಕು. ಎಲ್ಲ ನೀಟಾಗಿ ನಮಗೆ 28 ಮಟ್ಟ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕುಂತ್ಕೊಂಡು ನಾವು ತೀರ್ಮಾನ ಮಾಡ್ಕೊಂತೀವಿ. ಹೈಕಮಾಂಡು ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ಕೊತೀವಿ. ಎಲ್ಲರಿಗೂ ಏನೇನಿಲ್ಲ, ಬೇಸಿಗೆ ಬಂದ ಮೇಲೆ ಮಳೆಗಾಲ ಬಂದೇ ಬರ್ತತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.